ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಚಿಕ್ಕ ಬಟ್ಟೆಯಿಂದ, ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಚೆನ್ನಾಗಿರುವಂತಹ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಹೊಲಿದು ನೆಕ್ಸ್ಟ್ ಉಳಿದಿರುವಂತಹ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತಲ್ಲ, ಅದರಲ್ಲಿ ನೀವು ಈ ರೀತಿ ರೆಡಿ ಮಾಡಬಹುದು. ನೋಡಿ, ನಾನೀಗ ಒಂದು ಸ್ಕ್ವಯರ್ ಪೀಸನ್ನ ಬಟ್ಟೆ ಇದೆ, ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕೈಯಲ್ಲೇ ನಾನು ಹೀಗೆ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಎಳೆ ಎಳೆ ಬಿಚ್ಕೋಬಾರ್ದು ಎದುರುಗಡೆ ಅಂತ ಹೇಳಿ ನಾನು ಹೀಗೆ ಮಡಚಿಬಿಟ್ಟು ಹೊಲಿತಾ ಇದ್ದೀನಿ. ಕೇವಲ ಒಂದು ಚಿಕ್ಕ ಬಟ್ಟೆಯಿಂದ ಎಷ್ಟು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದ್ದೀನಿ ಗೊತ್ತಾ? ನೋಡಿ, ಈ ರೀತಿ ನಾನು ಈಗ ಆಲ್ರೆಡಿ ಒಂದು ಸೈಡು ಇದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹೊಲಿಗೆ ಹಾಕ್ಕೊಳ್ಬೇಕು. ನೀವು ಮಿಷನ್ಲಿ ಬೇಕಾದರೂ ಹಾಕ್ಕೋಬಹುದು. ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲಿಂದ ಕೆಳಗಿನವರೆಗೂ ನಾನು ಹೊಲಿಗೆ ಹಾಕ್ಕೊಂಡ ತಕ್ಷಣ ನಂತರ ಕೆಳಗಡೆ ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಕೆಳಗಡೆ ಗಂಟನ್ನು ಹಾಕ್ಕೊಂಡ ನಂತರ ನಾವೀಗ ಇದನ್ನು ಉಲ್ಟಾ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀವಿ. ಈ ಬ್ಲೌಸ್ ಪೀಸನ್ನು ಹೊಲಿಗೆನ ಉಲ್ಟಾ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ, ನೋಡಿ ಈ ರೀತಿ ಸೀದಾ ಮಾಡ್ಕೊಳ್ಬೇಕು. ನೀವೇನೀಗ ಉಲ್ಟಾ ಮಾಡಿ ಹೊಲಿದಿದ್ರಲ್ಲ ಅದನ್ನು ಸೀದಾ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಟ್ಟೆನ ನೋಡಿ ಹೀಗೆ ನಾವು ಸರಿ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ನೀವು ಫೋಲ್ಡ್ ಮಾಡಿ ಅದನ್ನು ಮಿಡಲ್ನಲ್ಲಿ ತಗೊಳ್ಳಿ. ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬಂದು ಹೀಗೆ ಫೋಲ್ಡ್ ಮಾಡಬೇಕು. ವಿಡಿಯೋ ನೀವು ಕ್ಲೀನಾಗಿ ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಎಡ್ಜಿಗೆ ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಎರಡು ಕೆಳಗಡೆ ಬಟ್ಟೆ ಹಾಗೆ ಮೇಲ್ಗಡೆ ಬಟ್ಟೆ ಎರಡು ಕೂಡ ನೀಟಾಗಿ ಹೀಗೆ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹೊಲಿಗೆ ಹಾಕ್ಕೊಂಡ ನಂತರ ಇಲ್ಲಿ ನಾವು ಲಾಸ್ಟಿಗೆ ಗಂಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಹೊಲಿಗೆ ಬಿಚ್ಚಬಾರ್ದು ಅಲ್ವಾ, ಹಾಗಾಗಿ ನಾವು ಇದನ್ನು ಒಂದು ಗಂಟನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಬಟ್ಟೆಗಳು ತುಂಬಾ ಹೇಗಿದ್ದರೂ ಇರುತ್ತೆ. ಅವುಗಳನ್ನು ನಾವು ಕಲರ್ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಚಿಕ್ಕ ಮಕ್ಕಳು ಇದ್ರಂತೂ ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡೇ ಮಾಡ್ತೀರಾ. ಏನಪ್ಪ ಹಾಗಾದರೆ ಚಿಕ್ಕ ಮಕ್ಕಳಿದ್ರೆ ಟ್ರೈ ಮಾಡ್ತೀವಿ ಅಂದ್ಕೊಂಡಿದ್ದೀರಾ? ಕೊನೆವರೆಗೂ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನೋಡಿ, ನಾವೀಗ ಮತ್ತೆ ಹೊಲಿಗೆ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಡಲ್ನಲ್ಲಿ ಬರೋ ರೀತಿ ಮಾಡಿಕೊಂಡು ಅದನ್ನು ಮಡಚಿಕೊಂಡು ನಾನು ಮತ್ತೆ ಹೊಲಿಗೆನ ಹಾಕ್ಕೊಳ್ತಿದ್ದೀನಿ. ನೋಡಿ, ನಾವು ಮೊದಲಿಗೆ ಸ್ಕ್ವಯರ್ ಶೇಪಲ್ಲಿ ಬಟ್ಟೆನ ತೊಗೊಂಡ್ವಿ ಆಯಿತಾ. ಅದನ್ನು ನಾವು ಹಾಫ್ ಭಾಗದಷ್ಟು ಮಡಚಿಬಿಟ್ಟು ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುವಂತೆ ನಾವು ಹೊಲಿಗೆನ ಹಾಕ್ಕೊಂಡ್ವಿ. ನಂತರ ಅದನ್ನು ಮತ್ತೆ ಫೋಲ್ಡ್ ಮಾಡಿ ನಾವು ಈ ರೀತಿ ಸ್ಕ್ವಯರ್ ಪೀಸನ್ನು ಮಾಡಿದ್ವಿ. ಸ್ಕ್ವಯರ್ ಬಂದಾಗ ಅದನ್ನು ಮತ್ತೆ ಮಡಚಿಬಿಟ್ಟು ನಾವೇನು ಹೊಲಿಗೆ ಹಾಕ್ಕೊಂಡಿದ್ವಲ್ಲ ಅದು ಮಿಡಲ್ನಲ್ಲಿ ಬರೋ ರೀತಿ ಮಾಡ್ಕೊಂಡ್ವಿ. ನಂತರ ನೋಡಿ, ಮಿಡಲ್ನಲ್ಲಿ ಮತ್ತೆ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ನೆರಿಗೆ ಮಾಡಿಕೊಂಡು ಹೀಗೆ ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಹೊಲಿಗೆ ಹಾಕ್ಕೊಂಡ್ರೆ ನಿಮಗೀಗ ಐಡಿಯಾ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ಅಲ್ವಾ. ನೋಡಿ, ಈ ರೀತಿ ಮಿಡಲ್ನಲ್ಲಿ ಹೊಲಿಗೆ ಹಾಕ್ಕೊಂಡು ನಂತರ ಹೀಗೆ ಅದನ್ನು ಗಂಟೊಂದು ಹಾಕಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ನಂತರ ನೋಡಿ, ನಮಗೆ ಈ ರೀತಿ ಈಗ ರೆಡಿ ಆಗುತ್ತೆ. ನಂತರ ಅದೇ ರೀತಿಯ ಬಟ್ಟೆ ಅಥವಾ ನೀವು ಬೇರೆ ಕಲರಿನ ಬಟ್ಟೆ ಆದರೂ ಸರಿ, ಆ ಥರದ್ದೊಂದು ತೊಗೊಂಡ್ಬಿಟ್ಟು ನೀವು ಮಿಡಲ್ನಲ್ಲಿ ನೋಡಿ ಹೀಗೆ ಈ ರೀತಿ ಇದನ್ನು ಗಂಟು ಹಾಕ್ಕೊಳ್ಬೇಕಾಗತ್ತೆ. ಆವಾಗ ನಾವೇನು ದಾರದಿಂದ ಸ್ಟಿಚ್ ಮಾಡಿದ್ವಲ್ಲ ಅದು ಕಾಣೋದಿಲ್ಲ ಎದುರುಗಡೆ. ಸೊ ಹಾಗಾಗಿ ಅದು ಕಾಣಬಾರ್ದು ಅಂತ ಹೇಳಿ ನೋಡಿ ಈ ರೀತಿ ನೀವು ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಹೀಗೆ ಗಂಟನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನಾವು ಇಲ್ಲಿ ಗಂಟನ್ನು ಹಾಕ್ಕೊಂಡ ನಂತರ ಈ ರೀತಿ ನಿಮ್ಮ ಹತ್ರ ಟಿಕ್ ಹೇರ್ ಕ್ಲಿಪ್ ಇರುತ್ತಲ್ವ, ಈ ಕ್ಲಿಪ್ಗಳನ್ನು ಮೇಲ್ಗಡೆ ಬಣ್ಣ ಹೋಯಿತು ಅಂದ ತಕ್ಷಣ ನಾವು ಬಿಸಾಕ್ಬಿಡ್ತೀವಿ. ನೋಡಿ, ಈ ರೀತಿ ನಾವು ಒಂದು ಬ್ಲೌಸ್ ಪೀಸ್ ಬಟ್ಟೆಯಿಂದ ರೆಡಿ ಮಾಡ್ಕೊಂಡ್ಬಿಟ್ಟು ಈ ಕ್ಲಿಪ್ಪನ್ನು ನಾವೇನು ಗಂಟು ಹಾಕ್ಕೊಂಡಿದ್ವಲ್ಲ ಮೇಲ್ಗಡೆ ಅದ್ರ ಒಳಗಡೆ ಹಾಕ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ನಾನು ಅದ್ರ ಒಳಗಡೆ ಹಾಕಿದ್ದೀನಿ. ನೋಡಿ, ನಮಗೀಗ ಆಲ್ರೆಡಿ ಕ್ಲಿಪ್ಪು ಈ ರೀತಿ ರೆಡಿ ಆಯಿತು. ನೀವು ಡ್ರೆಸ್ ಮ್ಯಾಚಿಂಗ್ ಯಾವುದಾದ್ರೂ ಬೇಕಾದರೂ ಈ ರೀತಿ ರೆಡಿ ಮಾಡ್ಕೊಳ್ಬೋದು. ಫಟಾಫಟ್ ಅಂತ ಏನಿಲ್ಲ ಅಂದ್ರೂ ಒಂದು 6 ನಿಮಿಷದ ಒಳಗಡೆ ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೀಗೆ ಹಾಕ್ಕೊಂಡ್ಬಿಟ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿ ಕೂಡ ಕಾಣಿಸುತ್ತೆ. ಡ್ರೆಸ್ ಮ್ಯಾಚಿಂಗ್ ಕೂಡ ನಾವು ಮಾಡ್ಕೋಬಹುದು. ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಾನು ಇದಕ್ಕೆ ಹಾಕಿಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ವಾವ್, ಚೆನ್ನಾಗಾಗಿದೆ ಅಲ್ವಾ.
ಓಕೆ, ಹಾಗಾದರೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಜೆಂಟ್ಸ್ ಶರ್ಟ್ ಇರುತ್ತಲ್ವಾ, ಅದನ್ನು ಹಳೇದಾಯಿತು ಅಂತ ಹೇಳಿ ಬಿಸಾಕಿ ಬಿಡಬೇಡಿ, ಅದರಿಂದ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಪೂರ್ತಿ ಶರ್ಟ್ ಬೇಕಾಗಲ್ಲ, ಕೇವಲ ಸಣ್ಣ ಪೀಸ್ ಇದ್ದರೆ ಸಾಕಾಗುತ್ತೆ. ನೋಡಿ, ನಾನೀಗ ಶರ್ಟಿನ ಬಟನನ್ನು ಇದನ್ನು ಓಪನ್ ಮಾಡಿಬಿಟ್ಟು ಇದೇನು ಮೇಲ್ಗಡೆ ಇರುವಂತಹ ಈ ಪಾಕೆಟ್ ಇರುತ್ತಲ್ವ, ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಪಾಕೆಟನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಇದಿಷ್ಟೇ ಬೇಕಾಗೋದು, ಫುಲ್ ಶರ್ಟು ಕೂಡ ನಮಗೆ ಬೇಕಾಗಲ್ಲ. ಪೂರ್ತಿ ಈ ಪ್ಯಾಕೆಟನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಶರ್ಟಿನ ಮೇಲ್ಭಾಗದ ಜೇಬನ್ನು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆ ಪಾಕೆಟ್ ಮೇಲ್ಗಡೆ ಕೂಡ ಸ್ವಲ್ಪ ಮಟ್ಟಿಗೆ ನಾನು ಬಟ್ಟೆನ ಹಾಗೆ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದೊಂದೇ ವಿಡಿಯೋದಲ್ಲಿ ನೀವು ಸುಮಾರು ರೀತಿಯ ಟಿಪ್ಸ್ಗಳನ್ನು ತಿಳ್ಕೊಬಹುದು. ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ತೀನಿ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಹೀಗೆ ಮಡಚಿಬಿಟ್ಟು ಇದನ್ನು ಹೊಲಿಗೆ ಹಾಕ್ಕೊಳ್ಬೇಕು. ನೋಡಿ, ಅದಕ್ಕಾಗಿ ಇಲ್ಲಿ ನೋಡಿ, ಈ ಮೇಲ್ಗಡೆ ಈ ರೀತಿ ಮಡಚಿಬಿಟ್ಟು ಸೂಜಿ ದಾರನ ತೊಗೊಂಡ್ಬಿಟ್ಟು ಕೈಯಲ್ಲೇ ನಾನಿಲ್ಲಿ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿರುವಂತಹ ಟಿಪ್ಸ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ, ಈ ರೀತಿ ಮೇಲ್ಗಡೆ ಹೀಗೆ ಹೊಲಿದ್ಬಿಟ್ಟು ನಾನು ತೊಗೊಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ನಾನು ಮೇಲ್ಗಡೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ಇಷ್ಟೇ ಸಾಕು, ಹೊಲಿಗೆ ಹಾಕ್ಕೊಂಡ್ರೆ ಆಯಿತು. ನಂತರ ನೋಡಿ, ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊಬೈಲನ್ನು ಚಾರ್ಜಿಗೆ ಇಡುವಾಗ ಈ ರೀತಿ ಇಟ್ಟವಾಗ ಮೊಬೈಲ್ ಎಲ್ಲಿಡಬೇಕು ಅನ್ನೋದಾಗುತ್ತೆ ಅಲ್ವಾ, ಈ ರೀತಿ ಮಾಡಿಟ್ಕೊಂಡ್ರೆ ಮೊಬೈಲನ್ನು ಚಾರ್ಜಿಗೆ ಆರಾಮಾಗಿ ಹಾಕಬಹುದು. ನೋಡಿ, ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋ ಪೀಸಿಗೆ ನೋಡಿ, ಇದನ್ನು ನಾವು ನಮ್ಮ ಬ್ಯಾಗ್ಗಳಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ನಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಈ ರೀತಿ ನಾವು ಅಮೃತಾಂಜನ, ವೀಕ್ಸು, ಹಾಗೆ ಓಟ್ರಿವಿನ್ ಇವನ್ನೆಲ್ಲ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಟುವಾಗ ನಾವೆಲ್ಲಾದರೂ ಹೊರಗೆ ಹೋಗುವಾಗ, ಊರಿಗೆ ಹೋಗ್ತಿರ್ತೀವಿ ಅಥವಾ ಎಲ್ಲೋ ಹೊರಗೆ ಹೋದವಾಗ ನಮಗೆ ಬ್ಯಾಗಲ್ಲಿ ಹಾಕಿದಾಗ ಈಸಿಯಾಗಿ ಅದು ಸಿಗೋದಿಲ್ಲ, ಹುಡುಕಬೇಕಾಗುತ್ತೆ. ಅದೇ ನೀವು ಈ ರೀತಿ ಪಾಕೆಟನ್ನು ಒಳಗಡೆ ಹಾಕಿಬಿಟ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಯಾವುದು ಎಲ್ಲಿದೆ ಅಂತ ಹೇಳಿ. ಹಾಗೆಯೇ ನಿಮ್ಮ ಹ್ಯಾಂಡ್ ಬ್ಯಾಗ್ ಕೂಡ ನೀಟಾಗಿ ಕಾಣಿಸುತ್ತೆ, ಎಲ್ಲದನ್ನೂ ಒಳಗಡೆ ತುಂಬಿಕೊಂಡು ಹಾಗೆ ಕಾಣೋದಿಲ್ಲ, ನೀಟಾಗಿ ಕೂಡ ಇರುತ್ತೆ. ಇದಲ್ಲದೇ ನೋಡಿ, ನಿಮ್ಮ ಇಯರ್ಫೋನ್ಗಳನ್ನು ಇಟ್ಕೋಬಹುದು, ಹಾಗೆಯೇ ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನು ಇಟ್ಕೋಬಹುದು. ಹೀಗೆ ಹಲವಾರು ರೀತಿಯಲ್ಲಿ ನಿಮ್ಗೆ ಏನು ಅನುಕೂಲ ನೋಡಿ, ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ನೋಡಿ, ಅಂಥವುಗಳನ್ನು ನೀವು ಈ ರೀತಿ ಪಾಕೆಟ್ಗಳಲ್ಲಿ ಇಟ್ಕೊಂಡ್ರೆ, ಹಾಗೆ ಖರ್ಚಿಲ್ಲದೇ ಕೂಡ ನಾವು ಒಂದು ಚಿಕ್ಕದಾಗಿರುವಂತಹ ಪರ್ಸನ್ನು ಕೂಡ ಮಾಡಿದ ಹಾಗೆ ಆಗುತ್ತೆ. ನೋಡಿ, ಇದಲ್ಲದೇ ಮೋಸ್ಟ್ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಉಪಯೋಗವಾಗುವಂಥ ಇನ್ನೊಂದು ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನೋಡಿ, ಮೇಲ್ಗಡೆ ನಾವೇನು ಇದು ಹೊಲ್ಕೊಂಡಿದ್ವಲ್ಲ ಅದನ್ನು ಕಟ್ ಮಾಡಿಬಿಡಿ. ನೀವು ಚಾರ್ಜರಿಗೆ ಬಳಸುವ ಇದನ್ನು ಒಳಗಡೆ ಹಾಕಿದರೂ ನಡೆಯುತ್ತೆ, ಅಥವಾ ಚಾರ್ಜರಿಗೆ ಬೇರೆ ಸಪ್ರೇಟ್ ಇಟ್ಬಿಟ್ಟು ನೀವು ಈ ರೀತಿ ಚಿಕ್ಕದಾಗಿರುವಂತಹ ಪಾಕೆಟನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಗೇ ಇಟ್ಕೋಬಹುದು. ನೋಡಿ, ಈ ರೀತಿ ಸ್ಟೇ ಫ್ರೀಗಳನ್ನು, ವಿಸ್ಪರ್ಗಳನ್ನು ನಾವು ತೊಗೊಂಡು ಹೋಗುವಾಗ ಈ ರೀತಿ ಹಾಗೇ ಇಟ್ಕೊಂಡು ಹೋದರೆ ಚೆನ್ನಾಗಿ ಆಗೋದಿಲ್ಲ ಅಲ್ವಾ, ಒಂದು ಸ್ವಲ್ಪ ಮುಜುಗರ ಅಂತ ಕೂಡ ಆಗುತ್ತೆ. ಸೊ ನೀವು ಆ ಥರ ವಿಸ್ಪರ್ಗಳನ್ನು ಎಮರ್ಜೆನ್ಸಿ ಬೇಕಾದವಾಗ ಒಂದನ್ನು ತೊಗೊಂಡ್ಬಿಟ್ಟು ನಾವು ಹಾಗೇ ಬಾತ್ರೂಮಿಗೆ ಹೋಗೋಕ್ಕಾಗಲ್ಲ, ಹೊರಗೆಲ್ಲರೂ ಇದ್ದವಾಗ, ಸೊ ಈ ರೀತಿ ಪಾಕೆಟಲ್ಲಿ ಇಟ್ಕೊಂಡ್ರೆ ನಿಮಗೆ ಮುಜುಗರನೂ ಆಗೋದಿಲ್ಲ, ಯಾರಿಗೂ ಗೊತ್ತೂ ಆಗೋದಿಲ್ಲ. ಜಸ್ಟ್ ನಾವು ಈ ಪಾಕೆಟನ್ನು ತೆಕ್ಕೊಂಡ್ಬಿಟ್ಟು ವಾಶ್ರೂಮಿಗೆ ಹೋಗಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಇವುಗಳಲ್ಲಿ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.